ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ ನಮಸ್ತೆ. ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. 2-3 ದಿನಗಳಿಂದ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಚಲಿತದಲ್ಲಿದೆ. ನಿಮ್ಗೆಲ್ಲ ಗೊತ್ತಿರಬೇಕು. ಬಹಳಷ್ಟು ಸ್ಪರ್ಧಾ ಮಿತ್ರರು ಆತಂಕಕ್ಕ ಏನಪ್ಪಾ ಅಂದ್ರೆ ಒಳಗಾಗಿದ್ದಾರೆ. ಯಾಕ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ 56% ಮೀಸಲಾತಿಯನ್ನ ಸರ್ಕಾರ ಇನ್ನೂ ಸರಿಪಡಿಸಿಲ್ಲ. ಮತ್ತೆ ಈಗ ಆಲ್ರೆಡಿ 2-3 ದಿನಗಳಿಂದ ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಜಡ್ಜ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇನ್ನು 6 ತಿಂಗಳ ಸಮಯ ತೆಗೆದುಕೊಳ್ರಿ, ಆದ್ರೆ ಇದನ್ನ ಕಾನೂನುಬದ್ಧವಾಗಿ ಈ ವಿಚಾರವನ್ನ ಪರಿಹಾರ ಮಾಡ್ರಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇದರಿಂದ ಸಾಕಷ್ಟು ಸ್ಪರ್ಧಾಂತರು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ವಿಚಾರವಾಗಿ 1 ವರ್ಷ ಕಳೀತು. ಇನ್ನು ಮತ್ತೆ ಏನಪ್ಪಾ ಅಂದ್ರೆ 6 ತಿಂಗಳು ಕಳೆಯುದಂದ್ರೆ ಹೇಗೆ ಅಂತೇಳಿ ಸುಮಾರು ಜನ ಕರೆಗಳ ಮೂಲಕ, ಕಮೆಂಟ್‌ಗಳ ಮೂಲಕ ಸುಮಾರು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಬಹಳಷ್ಟು ವಿಚಾರ ಮಾಡಿ ಏನಾಗ್ಬೋದು, 56% ಮೀಸಲಾತಿ ವಿಚಾರ ಏನಾಗ್ಬೋದು ಅಂತೇಳಿ ಒಂದು ಅಡ್ವೊಕೇಟ್ ಅವ್ರನ್ನ, ಮತ್ತೆ ತಜ್ಞರನ್ನ, ಮತ್ತೆ ಈಗಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಏನಪ್ಪಾ ಅಂದ್ರೆ ಈ 3 ಕೆಟಗರಿಗಳ ಅಭಿಪ್ರಾಯವನ್ನ ಪಡ್ಕೊಂಡು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಆಲ್ರೆಡಿ 56% ಮೀಸಲಾತಿ ವಿಚಾರ ಇವತ್ತಿಂದಲ್ಲ. ಈ ಹಿಂದೆ ಏನಪ್ಪಾ ಅಂದ್ರೆ ಇದು ಹಿಂದಿನ ಸರ್ಕಾರದಲ್ಲೇ ಇದೊಂದು ಅಸಂವಿಧಾನಿಕವಾಗಿರ್ತಕ್ಕಂಥ, ಅಂದ್ರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ 56% ಮೀಸಲಾತಿ ಅಲ್ಲ ಇದು. ಯಾಕಂತಂದ್ರೆ ಅವರು ಅಲ್ಲಿ ಇದನ್ನ ಮಾಡ್ಕೋಬೇಕಾಗಿ ಸೆಂಟ್ರಲ್ದಲ್ಲಿ ಇದನ್ನ ರೆಸಲ್ಯೂಷನ್ ಪಾಸ್ ಮಾಡ್ಕೋಬೇಕಾಗಿತ್ತು. ಅದು ಆಗಿಲ್ಲ. ಇದು ಈ ಏನಂದ್ರೆ ನೋಡ್ಲಿಕ್ಕೆ ಏನಪ್ಪಾ ಅಂದ್ರೆ 56% ಮೀಸಲಾತಿ ಇದ್ರ ಪ್ರಕಾರನ ಕರ್ನಾಟಕ ಸರ್ಕಾರ ಈಗ ರೋಸ್ಟರ್ನು ರೆಡಿ ಮಾಡಿದೆ. ಅದು ಅವೈಜ್ಞಾನಿಕ. ಹಾಗಾದ್ರೆ ಈಗ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಇನ್ನೂ 6 ತಿಂಗಳು ತೆಗೆದುಕೊಳ್ಳಿ, ಇದನ್ನ ಏನಪ್ಪಾ ಅಂದ್ರೆ ಪರಿಹಾರ ಮಾಡ್ರಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ಬೇಡ ಅಂತೇಳಿ ಒಂದು ವಿಚಾರವನ್ನ ನಾವು ಮಾಡಿದಾಗ, ಸ್ನೇಹಿತರೆ, ಈ 56% ಮೀಸಲಾತಿ ವಿಚಾರವಾಗಿ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ಒಂದು ಸರ್ಕಾರದ ಕೆಲಸ ಅಥವಾ ಈ ಏನು ಏನು ಕೋರ್ಟ್ ಇದೆಯಲ್ಲ, ಈ ಕೋರ್ಟ್ ಸದ್ಯದಲ್ಲಿ ಏನಪ್ಪಾ ಅಂದ್ರೆ ಅಂತಿಮವಾಗಿರ್ತಕ್ಕಂಥ ತೀರ್ಪನ್ನ ಕೊಡುತ್ತೆ. ಒಂದು ವಿಚಾರ, ಇಲ್ಲಿ 2 ಆಪ್ಷನ್ಸ್ಗಳು ಇದೆ ಸರ್ಕಾರದಲ್ಲಿ. ಸರ್ಕಾರದ ಮುಂದೆ 2 ಆಪ್ಷನ್ಸ್ ಇದೆ. ಒಂದು, ಈ 56% ಮೀಸಲಾತಿಯನ್ನ ಸಂಸತ್ತಿನಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಬಿಲ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಇದನ್ನ ಜಾರಿ ತಗೊಂಡ್ಬರ್ಬಹುದು. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಲ್ರೆಡಿ ಸಾಕಷ್ಟು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳು ಏನಿದಾವಲ್ಲ, ಅವೇ ಏನಪ್ಪಾ ಅಂದ್ರೆ ಸಾಕಷ್ಟು ಮನವಿಗಳು ಮಾಡಿಕೊಂಡ್ರೂ ಸಹಿತ ಇದಕ್ಕ ಈ ಒಂದು ಬಿಲ್ ಪಾಸ್ ಮಾಡ್ಲಿಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ, ಕೊಡುದು ಇಲ್ಲ ಅಂತೇಳಿ ಅನ್ಸತ್ತೆ. ಅಂದ್ರೆ ಬೇಕಾದಂಗೆ ಏನಪ್ಪಾ ಅಂದ್ರೆ ಈ ಮೀಸಲಾತಿ ಇನ್ಕ್ರೀಸ್ ಆಗಬಹುದು ಅನ್ನೋ ಕಾರಣಕ್ಕಾಗಿ ಅವರು ಇದನ್ನ ಕೊಡ್ಲಿಕ್ಕಿಲ್ಲ. ಓಕೆ, ಇನ್ನ ರಾಜ್ಯದಲ್ಲಿ ಏನ್ ಮಾಡಬಹುದು ರಾಜ್ಯ ಸರ್ಕಾರ ಅಂತ ಕೇಳಿದಾಗ, ಒಂದು, ಈ ಈ ಹಿಂದೆ 50% ಏನ್ ಮೀಸಲಾತಿ ಇತ್ತಲ್ಲ, ಸೊ ಯಥಾ ಪ್ರಕಾರವಾಗಿ ಹಿಂದಿನ ರೋಸ್ಟರ್ನ ಉಪಯೋಗ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ರೋಸ್ಟರ್ನ ಜಾರಿ ಮಾಡಬೇಕು ಅಂತ ಒಂದು ಅದ್ರ ಮುಂದೆ ಆಪ್ಷನ್ಸ್ ಇದೆ. ಅದನ್ನ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಸರ್ಕಾರಕ್ಕೆ. ಯಾಕಂತಂದ್ರೆ ಅದು ಕೋರ್ಟ್ ದಿಂದ ತೀರ್ಮಾನ ಆಗ್ಲಿ. ಯಾಕಂದ್ರೆ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಉಲ್ಟಾ ಆಗಬಾರ್ದು. ನೋಡಿ, ಈ ಸರ್ಕಾರಗಳು ಹೆಂಗೆ ಅಂತಂದ್ರೆ ಎಲ್ಲಿ ವೋಟ್ ಬ್ಯಾಂಕ್ ಬರ್ತಿರ್ತೈತಿ ಅಥವಾ ಎಲ್ಲಿ ಒಂದು ಕೆಟಗರಿ ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಇದು ಕೋರ್ಟ್ ಮೂಲಕನ ಬರ್ಲಿ ಅಂತೇಳಿ ಅವರು ಕಾಯ್ತಾ ಇದ್ದಾರೆ. ಹಾಗಾದ್ರೆ 2 ಕೆಟಗರಿ ಆಯ್ತು. ಇನ್ನು 3ನೇ ಕೆಟಗರಿ ಏನು ಅಂತಂದ್ರೆ, 3ನೇ ಕೆಟಗರಿ ಹೈಕೋರ್ಟ್ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ತಾಳ್ಬೇಕು. ಅದು ತಾಳತ್ತೆ. 1 ತಿಂಗಳ ಅವಧಿ ಒಳಗ, 1 ಆರ್ 2 ಮಂತ್, 2 ತಿಂಗಳೇನು ಹೋಗಲ್ಲ. ಸೊ ಇದನ್ನ ಅಭಿಪ್ರಾಯವನ್ನ ತೆಗೆದುಕೊಂಡೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲೋ ನಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇಲ್ಲ. 1.5 ಮಂತ್ ಅಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕ್ಲಾರಿಫಿಕೇಶನ್ ಹೈಕೋರ್ಟ್ ಕೊಡತ್ತೆ. ಹೌದಾ? ಹಾಗಾದ್ರೆ ಏನ್ ಬರ್ಬೋದು ಸರ್?
56% ಮೀಸಲಾತಿ ವಿಚಾರ ಕಗ್ಗಂಟಾಗೆ ಉಳಿದಿದೆ. ಹಾಗಾದ್ರೆ ಏನ್ ಬರ್ಬೋದು? ನೋಡಿ, ಸಂವಿಧಾನದಲ್ಲಿದೆ 50% ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಮೀರಬಾರದು ಅಂತಿದೆ. ಹೌದಾ? ಹಾಗಾದ್ರೆ ಈಗ ಸರ್, ತಮಿಳುನಾಡದು ಒಂದನ್ನು ಹೊರತುಪಡಿಸಿ ತಮಿಳುನಾಡದು 67% ಏನೋ ಇದೆ. ಬಟ್ ಅದು ಇನ್ನು 9th ಶೆಡ್ಯೂಲ್ ನಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ರೆ ಅದು ಸಮಸ್ಯೆ ಆಗತ್ತೆ. ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಏನ್ ಪಾತ್ರ ಅಲ್ಲಿ ಉಳಿದಿದೆ ಅದು. ಆದ್ರೆ ಇನ್ನು ಉಳಿದಂತ ಯಾವುದೇ ರಾಜ್ಯದಲ್ಲಿ 50% ಮೀಸಲಾತಿ ಮೀರಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಬಹಳ ಉದ್ದೇಶಪೂರ್ವಕವಾಗಿ ಇಲ್ಲಿಯವರೆಗೆ ತೆಗೆದುಕೊಂಡು ಬಂದು ಜನಗಳ ವಿರೋಧ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮನಸ್ಸು ಮಾಡ್ರೆ ಒಂದ್ ತಿಂಗಳೆಲ್ಲ ಒಂದೇ ಒಂದು ಕ್ಯಾಬಿನೆಟ್ ಅಲ್ಲಿ ಏನ್ ಪಾತ್ರ ಇದನ್ನ 50% ಮೀಸಲಾತಿ ಅಂತೇಳಿ ಬರೆದು ಬಿಡ್ಬೋದು. ಬಟ್ ನಾಳೆ ಕೋರ್ಟ್ನು ಸಹಿತ ಇದನ್ನ 56%ಗೆ ಒಪ್ಪೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ. ಯಾಕಂತಂದ್ರೆ ಅಲ್ಲಿಯೂ ಸಹಿತ 50%, ಯಾಕಂದ್ರೆ ಸಂವಿಧಾನದಲ್ಲೇ ಇದೆ 50% ಮೀಸಲಾತಿ ಮೀರಬಾರ್ದು ಅಂತಿದೆ. ಸರ್, ನೀವೆಲ್ಲ ಅನ್ಬಹುದು ಅದನ್ನ ಈ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ ಇಲ್ಲ, ಕೇಂದ್ರ ಸರ್ಕಾರದ ಸಂಸತ್ತಿನ ಮೂಲಕ ಬಿಲ್ ಅನ್ನ ಪಾಸ್ ಮಾಡುವುದರ ಮೂಲಕ ಮಾಡಬೇಕಾಗತ್ತೆ. ಅದು ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ರಾಜ್ಯಗಳು ಇದಕ್ಕೆ ಕ್ಯೂ ಹಚ್ಚಿ ನಿಂತಿದಾವೆ, ಸುಮಾರು ಜಾರ್ಖಂಡ್, ಮಧ್ಯಪ್ರದೇಶ್. ಬಟ್ ಇದನ್ನ ಮಾಡೋದಿಲ್ಲ. ಸೊ ಅದಕ್ಕೆ ಯಾರೂ ಆತಂಕ ಪಡುವುದು ಅವಶ್ಯಕತೆ ಇಲ್ಲ. ಅಭ್ಯರ್ಥಿಗಳಲ್ಲಿ ನಾನು ನಿನ್ನೆ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ. ಏನೋ ಕ್ರೈಸ್ ಆಗಿರ್ಬೋದು, ಪ್ಯೂಲಚರ್ ಆಗಿರ್ಬೋದು, ಹಾಕಿದಾಗ ಬಹಳಷ್ಟು ಆಸ್ಪಿರೆಂಟು ಸರ್ ಒಳ ಮೀಸಲಾತಿ 50% ಮೀಸಲಾತಿ ಕ್ಲಾರಿಫೈ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಸ್ನೇಹಿತರೆ, 1 ಅಥವಾ 2 ತಿಂಗಳ ಒಳಗಾಗಿ ಇದು ಎಲ್ಲ ಏನ್ ಪಾತ್ರ 50% ಮೀಸಲಾತಿ ಅಂತಿಮವಾಗಿ ಹಳೆ ರೋಸ್ಟರ್ ಏನಿದೆಯಲ್ಲ ಅದು ಫಾಲೋ ಅಪ್ ಆಗುತ್ತೆ. ಯಾರು ಆತಂಕ ಪಡಬೇಡ್ರಿ. ಯಾಕಂದ್ರೆ ಇದು ಮಾಹಿತಿಯನ್ನ ಬಹಳಷ್ಟು ಒಂದು ತಜ್ಞರ ಜೊತೆ ಮತ್ತೆ ಬಹಳಷ್ಟು ಅನುಭವ ಇರ್ತಕ್ಕಂಥ ವಕೀಲರ ಜೊತೆ ಏನ್ ಪಾತ್ರ ನಾನು ಮಾತನಾಡಿ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಆದ್ರೆ ಸರ್ಕಾರದ ಪಾತ್ರ ಬಹಳಷ್ಟು ಇದೆ ಇದರಲ್ಲಿ. ಬಟ್ ಸರ್ಕಾರ ಜಾನ ನಡೆಯನ್ನ ಏನ್ ಪಾತ್ರ ಅನುಸರಿಸ್ತಾ ಇದೆ. ಆದ್ರೂ ಸಹಿತ ನಮ್ಮ ಮೇಲೆ ಕಾನೂನಿನ ಮೇಲೆ ಏನ್ ಪಾತ್ರ ನಮಗೆಲ್ಲ ವಿಶ್ವಾಸ ಇದೆ. ಕಾನೂನು ಈಗೆಲ್ಲ ಮೀಸಲಾತಿಗಳು ಏನೆಲ್ಲ ಇವು ನೇಮಕಾತಿಗಳೆಲ್ಲ ಏನ್ ಪೆಂಡಿಂಗ್ ಇದಾವಲ್ಲ, ಸೊ ಇವೆಲ್ಲ ಬಹಳಷ್ಟು ಎಲ್ಲರೂ ಗಮನಕ್ಕೂ ಇದೆ ಇದು. ಮತ್ತೆ ಈ ಹಿಂದೆ ನೇಮಕಾತಿಗಳನ್ನ ಮಾಡಬಹುದು. ಆದ್ರೆ ನೀವು ಅಂತಿಮವಾಗಿ ನೇಮಕಾತಿ ಆದೇಶ ಪತ್ರಗಳನ್ನ ಈ ಮ್ಯಾಟ್ರಿಕ್ ಕ್ಲೋಸ್ ಆಗುವವರೆಗೆ ಕೊಡುವಂತಿಲ್ಲ ಅಂತೇಳಿ ಹೇಳಿತ್ತು. ಸೊ ಅದ್ರ ಪ್ರಕಾರವಾಗಿ ನಾವ್ಯಾರು ಓದುವಂತ ಆಸ್ಪಿರೆಂಟು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ. ಈ ವಿಚಾರ ಬಹಳ ಏನ್ ಪಾತ್ರ ಸರ್ಕಾರದಲ್ಲೇ ಪರಿಹಾರ ಆಗ್ಬೇಕು, ಕೋರ್ಟ್ ವಿಚಾರ ಮೂಲಕ ಪರಿಹಾರ ಆಗ್ಬೇಕು. ಇದೇನು 3, 4, 5 ತಿಂಗಳೇನು ಹೋಗಂಗಿಲ್ಲ. 1 and 2 ಮಂತ್ ಅಲ್ಲಿ ಏನ್ ಪಾತ್ರ ಇದು ಕ್ಲಿಯರ್ ಆಗತ್ತೆ. ಅಷ್ಟರಲ್ಲಿ ಏನ್ ಪಾತ್ರ ಎಲ್ಲ ನೇಮಕಾತಿಗಳಿಗೆ ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ ನೇಮಕಾತಿಗಳಲ್ಲಿ ಎಲ್ಲವೂ ಏನ್ ಪಾತ್ರ ಸಿದ್ಧತೆ ಆಗಿದೆ. ಇನ್ನ 50% ಆದ್ಮೇಲೆ ಮತ್ತೆ ಏನ್ ಪಾತ್ರ ರೋಸ್ಟರ್ ಚೇಂಜ್ ಆಗತ್ತೆ. ಒಂದಿಷ್ಟು ಅಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಅಲ್ಲೊಂದಿಷ್ಟು ಚೇಂಜ್ ಆಗತ್ತೆ. ಸೊ ಆತಂಕ ಪಡುವಂತದ್ದು ಏನೂ ಇಲ್ಲ. 6 ತಿಂಗಳ 1 ವರ್ಷ ಅವೆಲ್ಲ ಏನ್ ನಡೆಯಂಗಿಲ್ಲ. ಸೊ ಇದು ಎಲ್ಲರಿಗೆ ಏನ್ ಪಾತ್ರ ತಿಳುವಳಿಕೆ ಇರ್ಲಿ. ಮತ್ತೆ ಈ ಮಾಹಿತಿ ಏನು 3 ಕಿಟಗಿರಿಲ್ಲ ಅಷ್ಟರಲ್ಲೇ ಏನ್ ಪಾತ್ರ ಸರ್ಕಾರ ಮಾಡ್ಬೇಕಾಗತ್ತೆ. ಓಕೆ, ಎಲ್ರೂ ಆರಾಮಾಗಿ ಓದಿ. ಮತ್ತೆ ಇಲ್ಲಿವರೆಗೆ ಬಹಳಷ್ಟು ತಾಳ್ಮೆಯಿಂದ ಇದಿರ್ತಾವೆಲ್ಲ. ಯಾಕಂದ್ರೆ ಸರ್ಕಾರ ಈ 1 ವರ್ಷ ಒಳ ಮೀಸಲಾತಿ ವಿಚಾರವಾಗಿ ತೆಗೆದುಕೊಂಡು ಬಂದ್ರೂ ಸಹಿತ ನಿಮ್ಮ ತಾಳ್ಮೆಗೆ ಏನ್ ಪಾತ್ರ ನಾವು ಬಹಳಷ್ಟು ಅದನ್ನ ಮೆಚ್ಚಬೇಕು. ಯಾಕಂದ್ರೆ ಮನುಷ್ಯನಿಗೆ ಒಂದು ತಾಳ್ಮೆ ಲಿಮಿಟ್ಸ್ ಅನ್ನೋದು ಇರುತ್ತೆ. ಬಟ್ ಇಲ್ಲಿವರೆಗೆ ತಾಳ್ಮೆಯಿಂದ ಇದ್ರೆ ಬಟ್ ಇನ್ನೊಂದು ತಿಂಗಳು ಏನ್ ಪಾತ್ರ ಕಾಯಿರಿ ಅಷ್ಟೇ, ಮತ್ತೇನಿಲ್ಲ. ನೇಮಕಾತಿಗಳು ಪ್ಯೂಲಚರ್ ಆಗಿರ್ಬೋದು, ಕ್ರೈಸ್ ಆಗಿರ್ಬೋದು, ಶಾಲಾ ಶಿಕ್ಷಣದಲ್ಲಿ ಸೊ ಆಲ್ಮೋಸ್ಟ್ ನೋಡ್ರಿ, ಈಗ TET ಪರೀಕ್ಷೆ ನಡೀತಾ ಇದೆ ಡಿಸೆಂಬರ್ 7ಕ್ಕೆ. ಸೊ ಅದಾದ್ಮೇಲೆ CETಗೆ ಕನ್ಫರ್ಮ್ ಆಗುತ್ತೆ. ಇನ್ನುಳಿದಂತ PC, PSI ಎಲ್ಲ ಕನ್ಫರ್ಮ್ಗಳು ಸದ್ಯದಲ್ಲೇ ಶಾರ್ಟ್ಲಿ ಕನ್ಫರ್ಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಭಾವನೆಯನ್ನು ಇಟ್ಕೋಬೇಡಿ. ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ನಿಮ್ಮ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನ ಬೀರುತ್ತೆ. ಸೊ ದಯವಿಟ್ಟು ಸ್ನೇಹಿತರೆ, ಜಗತ್ತು ನಿಂತಿರೋದು ಭರವಸೆ ಮೇಲೆ. ನೀವು ಭರವಸೆಯನ್ನು ಏನಾದ್ರೂ ಕಳ್ಕೊಂಡಿದ್ದೆ ಆದ್ರೆ ಖಂಡಿತ ಏನ್ ಪಾತ್ರ ನಮ್ಮ ಜೀವನ ನಾವೇ ಏನ್ ಪಾತ್ರ ಹಾಳು ಮಾಡ್ಕೊಂಡಂಗೆ ಆಗತ್ತೆ. ಸೊ ದಯವಿಟ್ಟು ಇದನ್ನೆಲ್ಲರೂ ಫಾಲೋ ಅಪ್ ಮಾಡಿ ಆತ್ಮವಿಶ್ವಾಸದಿಂದ ಇರಿ. ಸೊ ತಕ್ಷಣದಲ್ಲಿ ಏನ್ ಪಾತ್ರ ಕನ್ಫರ್ಮ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಎಲ್ಲರೂ ಜಾಯ್ನ್ ಆಗಿ.